ಇಲಾಖೆಯ ಒಂದು ಪ್ರಸ್ತುತ ಇರುವ ಕಾಯ್ದೆ ಅಥವಾ ಆದೇಶದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಂತ ನಿಮ್ಮೊಂದು ಅಭಿಪ್ರಾಯ ಇದೆ ಸರ್? ಇಲ್ಲ, ಈಗ ಇದರಲ್ಲಿ 1986 ಲೈಸೆನ್ಸಿಂಗ್ ಆರ್ಡರ್, PDS ಕಂಟ್ರೋಲ್ ಆರ್ಡರ್ ಏನಿದೆ ಅದು, ಅದಾದ ನಂತರ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಡಿನಲ್ಲಿ ನಮಗೆ ಸಾಕಷ್ಟು ಅಧಿಕಾರವನ್ನು ಕೊಡಲಾಗಿದೆ. ನಾನು ಆಗಲೇ ಹೇಳಿದಾಗೆ ನಾವು ನ್ಯಾಯಾಲಯಕ್ಕೆ ಹೋಗಿ ಡೈರೆಕ್ಟ್ ಆಗಿ ಪೊಲೀಸರ ಸಹಾಯ ಇಲ್ಲದೆ ನಾವೇ ಪ್ರಕರಣವನ್ನ ವೆಯ್ಟ್ ಅಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡಿ ಹಾಗೆ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡುವಂತಹದ್ದು ಅತ್ಯವಶ್ಯಕವಾಗಿ ಬೇಕಾಗಿದೆ. ಒಂದು. ಎರಡನೇದಾಗಿ ಇಲಾಖೆಯಲ್ಲಿ ಇರುವಂತಹ ನಿಯಮಗಳು ಏನೇನಿದೆ ಸದ್ಯದಲ್ಲಿ ಹಾಲಿ ಇದೆ, ಅವುಗಳಿಗೆ ಸಂಬಂಧಪಟ್ಟಾಗ ಇಲಾಖೆ ಸಿಬ್ಬಂದಿಗೆ ಆಗಾಗ್ಗೆ ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಒಂದು ಕಾರ್ಯಾಗಾರಗಳನ್ನ ಏರ್ಪಡಿಸಿದ್ರಲ್ಲಿ ಏನೇನ್ ಲೇಟೆಸ್ಟ್ ಬೆಳವಣಿಗೆಗಳು ಆಗ್ತಾ ಇದೆ, ಮತ್ತೆ ಏನ್ ಮಾಡಿ ಯಾವ ಸಂದರ್ಭದಲ್ಲಿ ಏನಾದ್ರೆ ಏನ್ ಬದಲಾವಣೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ನಮ್ಮಲ್ಲಿ ಈಗ ತರಬೇತಿ ಅನ್ನೋದು ಇಲಾಖೆಯಲ್ಲಿ ಇಲ್ಲವೇ ಇಲ್ಲ. ಹೇಳ್ಬೇಕು ಅಂದ್ರೆ ತರಬೇತಿ ಅನ್ನೋದು ನಮ್ಮ ಇಲಾಖೆಯಲ್ಲಿ ಇಲ್ಲ. ಆಕ್ಚುಲಿ ಇವತ್ತು ಹಾಸನದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದರಲ್ಲಿ ಒಂದು ರೀತಿ ಇಂಡೈರೆಕ್ಟ್ ಆಗಿ ತರಬೇತಿ ರೀತಿ ಇದೆ. ಅದು ಸರ್ಕಾರದ ವತಿಯಿಂದ ಆಗ್ತಾ ಇಲ್ಲ, ಅದು ಅಸೋಸಿಯೇಷನ್ ಮೆಂಬರ್ಸ್ ತಮ್ಮ ಸ್ವಪ್ರೇರಣೆಯಿಂದ ಅದನ್ನ ಮಾಡ್ತಾ ಇರುವಂತ ಕಾರ್ಯಕ್ರಮ ಇದು. ಆದ್ರೆ ಸರ್ಕಾರದ ವತಿಯಿಂದಾನೇ ತರಬೇತಿ ಅನ್ನೋದು ಬಹಳ ಪ್ರಮುಖವಾದಂತಹ ಒಂದು ಅಂಶ. ತರಬೇತಿ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಅಟ್ಲೀಸ್ಟ್ 2-3 ವರ್ಷಕ್ಕೊಮ್ಮೆ ಆದ್ರೂ ಸಹ ಒಂದ್ ಕಡೆ ಸೇರಿ ಅವರಿಗೆ ಹೊಸ ಬೆಳವಣಿಗೆಗಳು ಏನಾಗಿದೆ ಅದ್ರ ಬಗ್ಗೆ ತರಬೇತಿಯನ್ನು ಹಮ್ಮಿಕೊಳ್ಳುವುದು ಬಹಳ ಪ್ರಮುಖವಾದ ಅಂಶ. ಕಾನೂನಿದೆ, ಎಲ್ಲ ಕಾನೂನಿದೆ, ಆದ್ರೆ ಯಾವ ವೇಳೆಯಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುವುದಿಲ್ಲ. ಅದರಿಂದಾಗಿ ತರಬೇತಿಗಳನ್ನು ಹಮ್ಮಿಕೊಂಡಾಗ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಸಂಪನ್ಮೂಲ ವ್ಯಕ್ತಿಗಳೇನಿರ್ತಾರೆ, ರಿಸೋರ್ಸ್ ಪರ್ಸನ್ಸ್, ಅವರನ್ನ ಕರೆಸಿ ಅವರಿಂದ ಮಾಹಿತಿಗಳನ್ನ ಪಡ್ಕೊಂಡ್ರೆ ಏನ್ ಮಾಡಬಹುದು ಅನ್ನೋದು ಗೊತ್ತಾಗ್ತದೆ. ಈಗ ಗವರ್ಮೆಂಟ್ ಪಿಪಿಗಳಿರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಇರ್ತಾರೆ, ಅವ್ರು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಕೇಸ್ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅವ್ರನ್ನ ಕರ್ಕೊಂಡ್ಬಂದ ಅವ್ರ ಅನುಭವಗಳನ್ನ ಹೇಳ್ತಾರೆ. ಕೆಲವೊಮ್ಮೆ ಡಿಸಿಗಳನ್ನ ಕರೆಸಿದ್ರೆ ಡಿಸಿಗಳು EC ಆಕ್ಟ್ ಅಡಿನಲ್ಲಿ ಆದಂತಹ ಘಟನೆಗಳಿಗೆ ಸಂಬಂಧಪಟ್ಟದ ಮಾಹಿತಿಗಳನ್ನು ಕೊಡ್ತಾರೆ. ಆಮೇಲೆ ಸೀನಿಯರ್ ಡೆಪ್ಟಿ ಡೈರೆಕ್ಟರ್ಸ್ ಇರ್ಬೋದು, ಜಾಯಿಂಟ್ ಡೈರೆಕ್ಟರ್ಸ್ ಇರ್ಬೋದು, ಅವರನ್ನು ಕರೆಸಿ ಕೇಳಿದ್ರೆ ಅವರು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಒದಗಿಸ್ಕೊಡ್ತಾರೆ. ಸೊ ಅದರಿಂದಾಗಿ ಅದು ಬಹಳ ಹೆಲ್ಪ್ ಆಗ್ತದೆ ಅಂತ ನನ್ನ ಭಾವನೆ. ಓಕೆ ಸರ್, ಇಲಾಖೆಯ ನೌಕರರಿಗೆ ಒಂದು ಕಾಲಕ್ಕೆ ತಕ್ಕಂತೆ ಯಾವ ಒಂದು ಸೌಲಭ್ಯ, ಮೂಲಭೂತ ಸೌಲಭ್ಯವನ್ನು ನೀಡಬಹುದು ಸರ್? ನಾನು ಆಗಲೇ ಒಂದು ಪ್ರಶ್ನೆಗೆ ಉತ್ತರ ಅಂತ ಹೇಳಿದೆ. ಇಲ್ಲಿ ತಾಲೂಕು ಹಂತದಲ್ಲಿ ಇಲಾಖೆಯನ್ನ ಬೈಫರ್ಕೇಟ್ ಮಾಡಬೇಕು, ಅದನ್ನ ಬದಲಾವಣೆ ಮಾಡಬೇಕು. ನಮ್ಮ ಕಂದಾಯ ಇಲಾಖೆಯಿಂದ ಹೊರಗೆ ತರಬೇಕು ನಮ್ಮನ್ನ. ಮೊದಲನೇದಾಗಿ ಈಗ ಪ್ರತಿ ತಾಲೂಕಿಗೆ 2 ಆಹಾರ ನಿರೀಕ್ಷಕರು ಅಂತಿದ್ದಾರೆ, ಒಬ್ಬರು ಶಿರಸ್ತೆದಾರ್ ಅಂತಿದ್ದಾರೆ. ಅದರಿಂದ 2 ತಾಲೂಕುಗಳಿಗೆ ಸೇರಿ ಒಬ್ಬ ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರನ್ನ ಪೋಸ್ಟಿಂಗ್ ಕೊಟ್ಟು ಸಪರೇಟ್ ಪ್ರತ್ಯೇಕ ಮಾಡದಲ್ಲಿ ಮಾತ್ರ ಇಲಾಖೆಯನ್ನು ಮಾನಿಟರ್ ಮಾಡ್ಲಿಕ್ಕೆ ಆಗೋದು. ಒಂದು. ಎರಡನೇದಾಗಿ ನಮ್ಮಲ್ಲಿ ಒಂದು ಸರ್ಕಾರದ ಇದು ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಇಲಾಖೆ. ಸೊ ಅದರಿಂದಾಗಿ ಯಾವ ರೀತಿ ಟೀಚರ್ಗಳನ್ನ ಮತ್ತೆ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳನ್ನ, ನರ್ಸ್ಗಳನ್ನ ಆಗಿಂದಾಗೆ ಸೇರಿಸ್ತಾ ಇರ್ತಾರೆ, ಅದೇ ರೀತಿ ನಮ್ಮಲ್ಲೂ ಸಹ ಪ್ರತಿ 2-3 ವರ್ಷಗಳಿಗೆ ಒಮ್ಮೆ ರಿಕ್ರೂಟ್ಮೆಂಟ್ ಅನ್ನೋದನ್ನ ಮಾಡಬೇಕು. KPSC ಕಡೆಯಿಂದ ಅಥವಾ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆಗ್ಲಿ ರಿಕ್ರೂಟ್ಮೆಂಟ್ ಮಾಡಿ ಯಾವುದೇ ಖಾಲಿ ಉಳಿಬಾರದು. ಈಗ ಏನಾಗಿದೆ ಗ್ಯಾಪ್, ಒಂದು ಬ್ಯಾಚ್ ಅವರು ಹೋದ್ರೆ ಒಂದು 15-20 ವರ್ಷದವರೆಗೂ ಇನ್ನೊಂದು ಹೊಸ ಬ್ಯಾಚ್ ಬರೋದಿಲ್ಲ. ಅವರು ತಮ್ಮ ಅನುಭವವನ್ನ ಜೂನಿಯರ್ ಗಳಿಗೆ ಹೇಳಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ, ಇಲ್ಲಾಂದ್ರೆ ಗ್ಯಾಪ್ ಆಗ್ಬಿಡುತ್ತದು. ಸೊ ಅದರಿಂದಾಗಿ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಮಾಡಿ ನಮಗೆ ನಮ್ಮಲ್ಲಿ ಸ್ಯಾಂಕ್ಷನ್ ನಾವು ಹೆಚ್ಚಿನ ಪೋಸ್ಟ್ ಕೇಳ್ತಾ ಇಲ್ಲ, ಸ್ಯಾಂಕ್ಷನ್ ಪೋಸ್ಟ್ ಏನಿದೆ ಅಷ್ಟನ್ನ ಫಿಲ್ಅಪ್ ಮಾಡಿ ಕೊಟ್ರೆ ಇಲಾಖೆಯನ್ನು ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಆಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಓಕೆ ಸರ್, ಇಲಾಖೆ ಒಂದು ಗಣಕೀಕೃತ ಆಗಿದೆ ಸರ್, ಆದ್ರೆ ಈ ಕೆಳ ಹಂತದಲ್ಲಿ ಅಧಿಕಾರಿಗಳಿಗೆ ಒಂದು ತೊಂದರೆಗಳಾಗ್ತಾ ಇದೆ, ಈ ಬಗ್ಗೆ ಸರ್? ಇದು ಗಣಕೀಕರಣ ಈಗ ಏನಾಗಿದೆ ಅಂತ ಹೇಳಿದ್ರೆ, ವೆಯ್ಟ್ ಅಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಅಲ್ಲಿರುವಂತಹ ನಿರೀಕ್ಷಕರುಗಳು ಏನಿರ್ತಾರೆ, ಇನ್ಸ್ಪೆಕ್ಟರ್ಸ್, ಅವರೆಲ್ಲ ಸೈನ್ಸ್ ಗ್ರಾಜುಯೇಟ್ಸೇ ಆಗಿರ್ಬೇಕು ಅನ್ನೋ ಒಂದು ನಿಯಮ ಇದೆ. ಆದ್ರೆ ನಮ್ಮಲ್ಲಿ KPSC ಮೂಲಕ ಬರುವಂತಹ ಅಧಿಕಾರಿ ಮಿತ್ರರೇನಿದ್ದಾರೆ ಅವ್ರು ಯಾರನ್ನೂ ಸಹ ಸೈನ್ಸ್ ಗ್ರಾಜುಯೇಟ್ಸೇ ಇರ್ಬೇಕು ಅಂತೆಲ್ಲ. ಕೆಲವರು ಇದ್ದಾರೆ ನಮ್ಮಲ್ಲಿ, ಪೋಸ್ಟ್ ಗ್ರಾಜುಯೇಟ್ ಮಾಡೋರು ಇದ್ದಾರೆ, MSc ಮಾಡೋರು ಇದ್ದಾರೆ, BSc ಮಾಡೋರು ಇದ್ದಾರೆ. ಆದ್ರೆ ಎಲ್ಲರಿಗೂ ಸಹ ಗಣಕೀಕರಣಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಸರಿಯಾಗಿ ಲಭ್ಯ ಇಲ್ಲ. ಯಾವ ರೀತಿ ಎಷ್ಟೋ ಜನಗಳಿಗೆ ಕಂಪ್ಯೂಟರ್ ನಲ್ಲಿ ಏನ್ ಮೇಜರ್ ಕೆಲಸ ಕಾರ್ಯಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದೇ ಗೊತ್ತಿಲ್ಲ ಅದು. ಸೊ ಅದರಿಂದಾಗಿ ಆಗಿಂದಾಗೆ ನಮ್ಮಲ್ಲಿ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡೋ ಸಂದರ್ಭದಲ್ಲಿ, ನಮ್ಮ ಇಲಾಖೆಗೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಮಿನಿಮಮ್ ಇಷ್ಟು ಕ್ವಾಲಿಫಿಕೇಶನ್, ಈಗ ಕಂಪ್ಯೂಟರೈಸೇಷನ್ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ ನಾಲೆಡ್ಜ್ ಇಷ್ಟು ಇರಲೇಬೇಕು ಅನ್ನೋ ಒಂದು ನಿಯಮವನ್ನು ನಿಗದಿ ಮಾಡೋದು ಒಳ್ಳೇದು. ನನಗೆ ಬರೋದಿಲ್ಲ, ನನ್ಗೆ ಆಗೋದಿಲ್ಲ ನನ್ನ ಕೈಗೆ ಅಂತ ಹೇಳುವಂತದ್ದು ಆಗ್ಬಾರ್ದು. ಯಾಕಂದ್ರೆ ಇನ್ನ ಕಂಪ್ಯೂಟರ್ ಬಿಟ್ಟರೆ ನಮ್ಮ ಇಲಾಖೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಕೇಂದ್ರ ಸರ್ಕಾರ ನಮ್ಮ ಇಲಾಖೆ ಮಾನಿಟರ್ ಮಾಡ್ತಾ ಇರೋದ್ರಿಂದ
ಪ್ರತಿಯೊಬ್ಬರೂ ಸಹ ಕಂಪ್ಯೂಟರ್ ಆಪರೇಟ್ ಮಾಡೋರು ಆಗ್ಲೇಬೇಕು ಒಂದು. ಎರಡನೇದಾಗಿ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಇಲಾಖೆಯ ತಾಲೂಕು ಕಚೇರಿಗಳಲ್ಲಿ ಇರುವಂತಹ ಗಣಕೀಕರಣ ಯಂತ್ರಗಳು ಯಾವ್ದೋ ಓಬಿರಾಯಣ ಕಾಲದ ಪುರಾತನ ಕಾಲದ ಯಂತ್ರಗಳಾಗಿವೆ. ಅದನ್ನ ಆಗಿಂದಾಗೆ ನಿಯಮದ ಪ್ರಕಾರ ಪ್ರತಿ 2 ವರ್ಷಕ್ಕೊಮ್ಮೆ ಕಂಪ್ಯೂಟರ್ಗಳನ್ನ ಬದಲಾವಣೆ ಮಾಡಬೇಕು. ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಬದಲಾವಣೆ ಆಗ್ತಾನೆ ಇರ್ಬೇಕು. ಯಾಕಂದ್ರೆ ಅವು ಯಂತ್ರಗಳು ಯಾವ ವೇಳೆಯಲ್ಲಾದ್ರೂ ಕೈ ಕೊಡುವಂತಹ ಸಾಧ್ಯತೆ ಇದೆ. ನಮ್ಮಲ್ಲಿ ಬದಲಾವಣೆ ಅನ್ನೋದನ್ನೇ ಮಾಡಿಲ್ಲ ಇಲ್ಲಿವರೆಗೂ. ಯಾವುದೋ ಕಾಲದಲ್ಲಿ ಕೆಲವು ಆಸಕ್ತಿ ನಿರೀಕ್ಷಕರು ಸ್ವಂತ ಜೇಬಿನಿಂದ ದುಡ್ಡನ್ನ ಹಾಕಿ ಗಣಕ ಯಂತ್ರಗಳನ್ನ ತಂದು ಆಫೀಸ್ಗಳನ್ನ ನಡೆಸ್ತಾ ಇದ್ದಾರೆ ಈಗ ಎಲ್ಲಾರು. ಸೊ ಅವರ ಒಂದು ಸೇವೆಯಿಂದ ಇಲಾಖೆ ನಡೀತಾ ಇರೋದು. ಅವ್ರ ಕೆಲವರು ನಮ್ಮ ಕೈಲಿ ಆಗಲ್ಲ ಅಂತ ಅವ್ರು ಸ್ವಂತ ಕೈ ಎತ್ತಿದ್ರೆ ಇಷ್ಟೊತ್ತಿಗಾಗಲೇ ಇಲಾಖೆ ಮುಚ್ಚೆ ಹೋಗ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಕಾರ್ಡಲ್ಲಿ ಒಂದು ಅಡಿಷನ್ ಆಗಿರ್ಬೇಕು, ಒಂದು ಡಿಲಿಷನ್ ಆಗಿರ್ಬೋದು, ಒಂದು ಕರೆಕ್ಷನ್ ಇರ್ಬೋದು, ಒಂದು ಟ್ರಾನ್ಸ್ಫರ್ ಇರ್ಬೋದು, ಏನ್ ಮಾಡ್ಲಿಕ್ಕೆ ಒಂದು ಕಂಪ್ಯೂಟರ್ ಬೇಕಾಗಬೇಕು. ವಿತೌಟ್ ಕಂಪ್ಯೂಟರ್ ನಮ್ಮಲ್ಲಿ ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದಾಗಿ ಸರ್ಕಾರ ಆಗಿಂದಾಗೆ ಈ ತರ ಗಣಕಯಂತ್ರಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಬೇಕು. ಕಂದಾಯ ಇಲಾಖೆಯಲ್ಲಿ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ, ನಮ್ಮಲ್ಲಿ ಇಲ್ಲಿವರೆಗೂ ಆಗಿಲ್ಲ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಯಾವ್ದೋ ಕಾಲದಲ್ಲಿ ತೆಗೆದುಕೊಂಡ ಕಂಪ್ಯೂಟರ್ಗಳನ್ನು ಇವತ್ತು ಕೊಡ್ತಾ ಇದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುವ ಸಾಧ್ಯತೆಗಳಿದೆ. ಓಕೆ ಸರ್, ನಮ್ಮ ಒಂದು ಆಹಾರ ಇಲಾಖೆಯ ನೌಕರರು ಇವಾಗಂತೂ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒತ್ತಡದಿಂದ ಕಾರ್ಯನಿರ್ವಹಿಸಲು, ಒತ್ತಡ ರಹಿತವಾಗಿ ಕಾರ್ಯನಿರ್ವಹಿಸಲು ನಿಮ್ಮ ಒಂದು ಸಲಹೆ? ಅದಕ್ಕೆ ನಾನು ಏನು ಒತ್ತಡದ ಬಗ್ಗೆ ನಾನು ಏನು ಸಲಹೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರೆ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದಾಗಿ ಉಳಿದಿರುವಂತಹ ಒಬ್ಬರು ಇಬ್ಬರು ಏನು ಅಧಿಕಾರಿ ಮಿತ್ರರೇನಿದ್ದಾರೆ, ಆಹಾರ ನಿರೀಕ್ಷಕರು ಇರ್ಬೋದು, ಶಿರಸ್ತೆದಾರ ಇರ್ಬೋದು, ಅವರುಗಳೇ ಕಾರ್ಯನಿರ್ವಹಿಸಬೇಕಾಗಿರೋದ್ರಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು. ಎರಡನೇದಾಗಿ ಇನ್ನೊಂದೇನಾಗಿದೆ, ಕೆಲವು ತಾಲೂಕುಗಳಲ್ಲಿ ಸುಮಾರು 45-50 ಸಾವಿರ ಕಾರ್ಡ್ಗಳಿವೆ. ಒಬ್ಬನೇ ಫುಡ್ ಇನ್ಸ್ಪೆಕ್ಟರ್ ಇರ್ತಾನೆ. ಅದರಲ್ಲಿ ಆ ಕಾರ್ಡಲ್ಲಿ ಆಗುವಂತ ಏನೇ ಬದಲಾವಣೆ ಆದ್ರೂ ಒಂದು ಪ್ರತಿ ದಿವಸ ಕುಳಿತು ಬೆರಳಚ್ಚಿ ಕೊಟ್ಟು ಎಲ್ಲಾ ಕರೆಕ್ಷನ್ಸ್ ಮಾಡ್ಬೇಕು. ಓಡೋನ್ಗೂ ಹೋಗ್ಬೇಕು, ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಮೀಟಿಂಗ್ಗಳನ್ನ ಅಟೆಂಡ್ ಮಾಡ್ಬೇಕು, ಜಿಲ್ಲೆಗಳಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಮೀಟಿಂಗ್ಗಳನ್ನ ಅಟೆಂಡ್ ಮಾಡ್ಬೇಕು, ಜೊತೆಯಲ್ಲಿ ಒಂದು ಬಯೋಮೆಟ್ರಿಕ್ ಕೊಡ್ಬೇಕು ಅವನು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇದು ಬಹಳ ಒತ್ತಡದ ಕೆಲಸ ಆಗ್ತಾ ಇದೆ. ಆದ್ರೆ ಇದೇನಂದ್ರೆ ಆಮೇಲೆ ನಾವು ಸಮಯ ಮೀರಿ ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಾನ್ ತಿಳಿದ ಹಾಗೆ 7 ಗಂಟೆ 8 ಗಂಟೆ ಆದ್ಮೇಲೆ ನಮ್ಮ ಸರ್ವರ್ಗಳು ಸಹ ವರ್ಕ್ ಮಾಡೋದಿಲ್ಲ. ಅಥವಾ ನಿಯಮಗಳನ್ನ ಹಾಕಿರೋದ್ರಿಂದಾಗಿ ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಸರ್ಕಾರದ ವತಿಯಿಂದ ಏನು ಅಂದ್ರೆ, ಖಾಲಿ ಇರುವಂತಹ ಹುದ್ದೆಗಳನ್ನು ಮೊದಲು ಫಿಲ್ಅಪ್ ಮಾಡ್ಬೇಕು. ಫಿಲ್ಅಪ್ ಮಾಡಿದಲ್ಲಿ ಮಾತ್ರ ಇದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಹೊರತು ಸಿಬ್ಬಂದಿಗಳು ಬರೋದಕ್ಕೆ ನಮ್ಮಲ್ಲಿ ಏನು ಮಾಡ್ಲಿಕ್ಕೆ, ಪಾಪ ಒಬ್ಬೊಬ್ಬರು ಇರುವಂತಹ ಒಬ್ಬರೇ ಅಧಿಕಾರಿ ಇರುವಂತಹ ತಾಲೂಕುಗಳಲ್ಲಿ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಓಕೆ ಸರ್, ಇಷ್ಟು ಹೊತ್ತು ನಿಮ್ಮ ಒಂದು 23 ವರ್ಷ ಆಹಾರ ಇಲಾಖೆಯಲ್ಲಿ ನೀಡಿರುವಂತಹ ಸೇವೆಯ ಒಂದು ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀವಿ ಸರ್. ಈಗ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದೇವೆ. ಈ ಯೂಟ್ಯೂಬ್ ಚಾನೆಲ್ಗೆ ತಮ್ಮ ಒಂದು ಸಲಹೆ, ಈ ಯೂಟ್ಯೂಬ್ ಚಾನೆಲ್ ಮೂಲಕ ಯಾವ ರೀತಿ ವಿಡಿಯೋಗಳನ್ನು ನಾವು ಹಂಚ್ಕೊಳ್ಬಹುದು ಅಂತ ಒಂದು ಸಲಹೆ ನೀಡಿ ಸರ್. ಯಾಕಂದ್ರೆ ಇಲಾಖೆ ವತಿಯಿಂದ ನೀವು ಯೂಟ್ಯೂಬ್ ಚಾನಲ್ ಮಾಡಿದಾರ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ, ಚಾನಲ್ ಅನ್ನ ಬರೀ ನಮ್ಮ ಇಲಾಖೆ ಸಿಬ್ಬಂದಿಗಳಷ್ಟೇ ನೋಡ್ಬಾರ್ದು, ಬೇರೆಯವರು ನೋಡ್ಬೇಕನ್ನ. ಬೇರೆಯವ್ರು ನೋಡಿ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋ ಮಾಹಿತಿ ಬೇರೆಯವ್ರು ತಿಳ್ಕೊಳ್ಬೇಕು. ಬರೀ ನಾವು ಇಲಾಖೆಗಳು ಅಂತ ಒಂದು 250-300 ಜನ ನೋಡೋದ್ರಲ್ಲಿ ಏನೂ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಮಾಹಿತಿ ಗೊತ್ತಿರುತ್ತದೆ. ಅದರಿಂದ ನಿಮ್ಗೆ ಯಾವ ರೀತಿ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಕೆಲವು ತಾಲೂಕುಗಳಲ್ಲಿ ಅಥವಾ ಕೆಲವು ಜಿಲ್ಲೆಗಳಲ್ಲಿ ಕೆಲವು ರೈಡ್ಗಳನ್ನ ಮಾಡ್ತೀರಾ, ಗೋಡೌನ್ಗಳಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀರಾ, ಅಥವಾ ಬೇರೆ ಕಡೆ ಎಲ್ಲ ರೈಡ್ ಮಾಡ್ತೀರಾ. ಅಂತಗಳನ್ನು ವಿಡಿಯೋಗ್ರಾಫ್ ಮಾಡಿ ಅವುಗಳನ್ನು ಸಹ ನೀವು ನಿಮ್ಮ ಚಾನೆಲ್ ನಲ್ಲಿ ಹಾಕಿದಲ್ಲಿ, ಎಡಿಟ್ ಮಾಡಿ ಹಾಕಿದಲ್ಲಿ, ನಮ್ಮ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಒಂದು ರೈಡ್ ಅಂದ್ರೆ ಯಾವ ರೀತಿ ಮಾಡ್ತಾರೆ, ಆಹಾರದನ್ನ ದುರ್ಬಳಕೆಯನ್ನು ಹೇಗೆ ಇಲಾಖೆ ತಡೆಯುತ್ತೆ ಅನ್ನೋದು ಮಾಹಿತಿ ದೊರಕುತ್ತದೆ. ಸೊ ಅದರಿಂದಾಗಿ ಬೇರೆ ನ್ಯೂಸ್ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಯಾವ ರೀತಿ ಕ್ಲಿಪ್ಪಿಂಗ್ಸ್ ಬರುತ್ತೆ, ಆ ರೀತಿ ಕ್ಲಿಪ್ಪಿಂಗ್ ಗಳನ್ನು ಇದರ ಮೂಲಕ ಹಾಕ್ಬೇಕು. ಅವರಿಗೆ ಹೋಗ್ಲಿಕ್ಕೆ ಮುಂಚೆ ನಿಮ್ಮ ಚಾನೆಲ್ ನಲ್ಲಿ ಮೊದಲು ಬರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಹಾಸನದಲ್ಲಿ ಯಾವ್ದೋ ಹಾಲಿನಲ್ಲಿ ಒಂದು ಘಟನೆ ಆಯ್ತು, ಅದನ್ನ ವಿಡಿಯೋಗ್ರಫಿ ಮಾಡಿದ್ದು ಯಾವ್ದೋ ಟಿವಿಯಲ್ಲಿ ಹಾಕ್ಲಿಕ್ಕೆ ಮುಂಚೆ ನಿಮ್ ಚಾನೆಲ್ ನಲ್ಲಿ ಮೊದಲು ಬರಬೇಕು. ಆ ರೀತಿ ನಿರ್ವಹಿಸಿದ್ರೆ ಜನ ಫಸ್ಟ್ ಅವಾಗ ನಿಮ್ ಚಾನೆಲ್ ನೋಡಕ್ ಶುರು ಮಾಡ್ತಾರೆ, ಯಾವ್ದೋ ಸುದ್ದಿ ಮೊದಲೇ ಬರುತ್ತೆ ಅಂತ ಹೇಳಿ. ಸ್ನೇಹಿತರೆ ನಮಸ್ಕಾರ. ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಈ ಸಂದರ್ಶನದ ಕೊನೆಯ ಭಾಗದ ವಿಡಿಯೋಗಳನ್ನು ಪ್ರಸಾರ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕಾಗಿ ಕ್ಷಮೆ ಯಾಚಿಸುತ್ತಾ, ವಿಡಿಯೋದ ಕೊನೆಯ ಭಾಗದಲ್ಲಿ ಮಾನ್ಯರು ನಮ್ಮ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಕೇಂದ್ರ ಸಂಘದ ಈವರೆಗಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿರುತ್ತಾರೆ. ಅದಲ್ಲದೆ ಮುಂದೆ ನಮ್ಮ ಸಂಘದಿಂದ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದೆಂಬುದರ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿರುತ್ತಾರೆ. ನಮ್ಮ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಅತ್ಯುತ್ತಮವಾದ ಮಾಹಿತಿಯನ್ನು ನಮಗೆ ನೀಡಿದಂತಹ ಮಾನ್ಯರಾದ ಶ್ರೀ MC ಗಂಗಾಧರ್ ಸರ್ ಅವರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಪರವಾಗಿ ಹಾಗೂ ನಮ್ಮ
ಆಹಾರ ಇಲಾಖಾ ಅಧಿಕಾರಿಗಳ ಹಾಗೂ ನೌಕರರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ. ಆಹಾರ ಇಲಾಖೆಯ ಇತಿಹಾಸ, ಆಹಾರ ಇಲಾಖೆ ನಡೆದು ಬಂದ ಹಾದಿ, ಅದೇ ರೀತಿ ಆಹಾರ ಇಲಾಖೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿದುಕೊಂಡಂತಹ ನಮ್ಮ ಅಧಿಕಾರಿ ಹಾಗೂ ನೌಕರ ವೃಂದದವರಿಗೆ, ಅದೇ ರೀತಿ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಪರವಾಗಿ ಧನ್ಯವಾದಗಳು. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೊಸ ಒಂದು ವಿನೂತನವಾದ ಕಾರ್ಯಕ್ರಮಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡುತ್ತೇವೆ ಎಂದು ತಿಳಿಸುತ್ತಾ, ನಮ್ಮ ಯೂಟ್ಯೂಬ್ ಚಾನೆಲ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.